ಗೆದ್ದೆ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ. ನೀನು ಸಾಗೋ ದಾರಿ ನಿಧಾನ ಆದರೂ ಪರವಾಗಿಲ್ಲ, ಆದರೆ ಗುರಿ ಮುಟ್ಟೋದು ಮುಖ್ಯ. ಚೀನಾದಲ್ಲಿ ಬೆಳೆಯುವ ಒಂದು ವಿಶೇಷ ಜಾತಿಯ ಬಿದಿರು ಅದ್ರ ಬೆಳವಣಿಗೆ ಹಂತಗಳಲ್ಲಿ ನಮ್ಮ ಜೀವನಕ್ಕೆ ಒಂದು ದೊಡ್ಡ ಪಾಠನೇ ಕಲಿಸುತ್ತೆ. ನೀವು ಬಿದಿರಿನ ಬೀಜನ ಮಣ್ಣಿನಲ್ಲಿ ಬಿತ್ತಿ ಅದಕ್ಕೆ ಪ್ರತಿದಿನ ನೀರು ಹಾಕಿ ಗೊಬ್ಬರ ನೀಡಿ ಆರೈಕೆ ಮಾಡ್ತೀರಾ. ಆದರೆ ಮೊದಲನೇ ವರ್ಷ ಏನೂ ಕಾಣಿಸೋದಿಲ್ಲ. 2ನೇ ವರ್ಷ, 3ನೇ ವರ್ಷ, 4ನೇ ವರ್ಷ ನೆಲದ ಮೇಲೆ ಒಂದು ಸಣ್ಣ ಮೊಳಕೆಯೂ ಕಾಣಿಸ್ಕೊಳ್ಳೋದಿಲ್ಲ. ಹೊರಗಿನ ಪ್ರಪಂಚಕ್ಕೆ ಅದು ಏನು ಬೆಳವಣಿಗೆನೇ ಆಗ್ತಿಲ್ಲ ಅಂತ ಅನಿಸುತ್ತೆ. ಆದರೆ 5ನೇ ವರ್ಷದಲ್ಲಿ ಒಂದು ದೊಡ್ಡ ಪವಾಡನೇ ನಡೆಯುತ್ತೆ. ಬಿದಿರು ನೆಲದಿಂದ ಹೊರಬಂದು ಕೇವಲ 6 ವಾರಗಳಲ್ಲಿ ಸುಮಾರು 80 ಅಡಿ ಎತ್ತರಕ್ಕೆ ಬೆಳೆದು ನಿಲ್ಲುತ್ತೆ. 80 ಅಡಿ ಎತ್ತರನ ಕೇವಲ 6 ವಾರದಲ್ಲಿ ಹೇಗೆ ಬೆಳೀತು? ಇದು ಖಂಡಿತ ನಿಜನಾ ಅಂತ ಒಂದು ಸಣ್ಣ ಡೌಟ್ ಬಂದೇ ಬರುತ್ತೆ ಅಲ್ವಾ? ಆದರೆ ಇದು ನಿಜ. ಅದು 6 ವಾರಗಳಲ್ಲಿ 80 ಅಡಿ ಎತ್ತರ ಬೆಳೆದಿದ್ದು ನಿಜ. ಆದರೆ ಸತ್ಯ ಏನು ಗೊತ್ತಾ? ಅದು ಆ ಎತ್ತರಕ್ಕೆ ಬೆಳೆಯೋಕ್ಕೆ 5 ವರ್ಷಗಳನ್ನ ತೆಗೆದುಕೊಳ್ತು. ಮೊದಲ 4 ವರ್ಷಗಳಲ್ಲಿ ಬಿದಿರು ಮೇಲ್ಗಡೆ ಬೆಳೆಯೋ ಬದಲು ಭೂಮಿಯ ಆಳದಲ್ಲಿ ತನ್ನ ಬೇರುಗಳನ್ನ ಗಟ್ಟಿಯಾಗಿ ಹರಡಿಸ್ತಾ ಬಂತು. 5ನೇ ವರ್ಷದಲ್ಲಿ ಬೆಳೆಯುವ 80 ಅಡಿ ಎತ್ತರದ ಭಾರವನ್ನು ತಡೆದುಕೊಳ್ಳೋಕ್ಕೆ ಬೇಕಾಗಿರೋ ಶಕ್ತಿನ ಅದು ಮೊದಲೇ ಸಿದ್ಧಪಡಿಸ್ಕೊಳ್ತಾ ಇತ್ತು. ಒಂದು ವೇಳೆ ಆ 4 ವರ್ಷಗಳು ನಿಧಾನಗತಿಯಲ್ಲಿ ಕೆಲಸ ನಡೆಯದಿದ್ದರೆ 5ನೇ ವರ್ಷದ ಬಿದಿರು ಬೆಳೆಯಲು ಸಾಧ್ಯವೇ ಇರ್ತಿರಲಿಲ್ಲ. ಇದರಿಂದ ನಾವು ಕಲಿಬೇಕಾಗಿರೋದೇನು ಗೊತ್ತಾ? ನಾವು ಯಾವುದಾದ್ರೂ ಹೊಸ ಕೆಲಸನ ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟ್ ಮಾಡಿದ ಕೂಡಲೇ ನಮಗೆ ಸಕ್ಸಸ್ ಕಾಣಬೇಕು ಅನ್ನೋದನ್ನು ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ಆದರೆ ನಾವು ಮಾಡ್ತಿರೋ ಕೆಲಸದಲ್ಲಿ ಸಕ್ಸಸ್ ಕಾಣಬೇಕು ಅಂದರೆ ನಮ್ಮ ಪರಿಶ್ರಮ ಇರಲೇಬೇಕು ಅನ್ನೋದನ್ನು ನಾವು ಮರ್ತು ಬಿಡ್ತೀವಿ. ಇವಾಗ ಬೇಕಾಗಿರೋದು ತಾಳ್ಮೆ. ಯಾರಿಗೆ ಆದರೂ ಸಕ್ಸಸ್ ರಾತ್ರೋರಾತ್ರಿ ಸಿಗೋದಿಲ್ಲ. ನಾವು ಹೊರ ಜಗತ್ತಿಗೆ ಕಾಣಿಸ್ಕೊಳ್ಳೋ ಮೊದಲು ನಮ್ಮ ಕೌಶಲ್ಯನ, ಜ್ಞಾನದ ಬೇರುಗಳನ್ನ ಗಟ್ಟಿಗೊಳಿಸ್ಕೋಬೇಕು. ನೀವು ಎಷ್ಟು ನಿಧಾನವಾಗಿ ಹೋಗ್ತಿದ್ದೀರಾ ಅನ್ನೋದು ಮುಖ್ಯ ಅಲ್ಲ, ನೀವು ಎಲ್ಲಿವರೆಗೂ ನಿಮ್ಮ ಕೆಲಸನ ನಿಲ್ಲದೇ ಗುರಿ ಮುಟ್ತೀರಾ ಅನ್ನೋದಷ್ಟೇ ಮುಖ್ಯ. ನಮ್ಮ ಲೈಫ್ ಕೂಡ ಅಷ್ಟೇ. ರಿಸಲ್ಟ್ ಕಾಣ್ತಿಲ್ಲ ಅಂದರೆ ನಾವು ಸೋಲ್ತಿದ್ದೀವಿ ಅಂತ ಅರ್ಥ ಅಲ್ಲ, ನಮ್ಮ ಬೇರುಗಳನ್ನ ಗಟ್ಟಿಗೊಳಿಸ್ಕೊತಾ ಇದ್ದೀವಿ ಅಂತ ಅರ್ಥ. ಪ್ರಯತ್ನ ಪಡಬೇಕು, ನಾವು ಅಂದ್ಕೊಂಡಿದ್ದನ್ನು ಸಾಧಿಸಬೇಕು. ಕೀಪ್ ವಾಟರಿಂಗ್ ಯುವರ್ ಡ್ರೀಮ್. ಸಮಯ ಬಂದಾಗ ನೀವು ಕೂಡಲೇ ಜಗತ್ತು ಬೆರಗಾಗೋಗೆ ಬೆಳಿತೀರಾ. ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಿಮ್ಮ ಗುರಿಯ ಕಡೆ ನೀವು ಯಾವಾಗಲೂ ಚಲಿಸಿ. ನಾನು ಅದಕ್ಕೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದು, ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ.